ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ರಿಟೇಲ್ ಇನ್ವೆಸ್ಟರ್ಸ್ಗಳು ಹೆಚ್ಚಾಗಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿರ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಕಂಪನಿಗಳು ಲಿಸ್ಟ್ ಆಗಿದೆ, ಸೊ ಅದರಲ್ಲಿ ಸೆಲೆಕ್ಟೆಡ್ ಕಂಪನಿಗಳಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನ ಮ್ಯಾನೇಜರ್ಸ್ಗಳು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಅದರಲ್ಲಿ ಒಳ್ಳೆ ಒಂದು ಫಂಡ್ ಅನ್ನು ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿರ್ತೀವಿ. ಸೊ ಈ ರೀತಿಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ಸ್ ನಮಗೆ ಅವೈಲೇಬಲ್ ಇದೆ. ಸೊ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ನ ಮ್ಯೂಚುವಲ್ ಫಂಡ್ಗಳು ಅವೈಲೇಬಲ್ ಇರುತ್ತೆ. ಅದೇ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಡೆಟ್ ಫಂಡ್ನ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇವರು ಸೆಲೆಕ್ಟೆಡ್ ಕಾರ್ಪೊರೇಟ್ ಫಂಡ್ಗಳು ಗೌರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಸೊ ಇದು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಆ ಕಂಪನಿಗಳು ಯಾವೆಲ್ಲ ಬಾಂಡ್ಗಳನ್ನು ಇಶ್ಯೂ ಮಾಡ್ತಾರೆ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಡೆಟ್ ಫಂಡ್ಗಳಲ್ಲಿ ಈಕ್ವಿಟಿ ಫಂಡ್ಗಳಿಗೆ ಕಂಪೇರ್ ಮಾಡಿದಾಗ ರಿಟರ್ನ್ ಕಡಿಮೆ ಇರುತ್ತೆ. ಹಾಗೆ ಈಕ್ವಿಟಿ ಫಂಡ್ಗಳಿಗೆ ಕಂಪೇರ್ ಮಾಡಿದಾಗ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಈಕ್ವಿಟಿ ಫಂಡ್ ಮತ್ತೆ ಡೆಟ್ ಫಂಡ್ಗಳ ಕಾಂಬಿನೇಷನ್ ಹೈಬ್ರಿಡ್ ಫಂಡ್ಗಳು ಕೂಡ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದಾವೆ. ಹೈಬ್ರಿಡ್ ಫಂಡ್ ಅಂದಾಗ ಇದನ್ನು ನಾವು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತ ಕೂಡ ಕರಿತೀವಿ. ಸೊ ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ಫಂಡ್ ಮ್ಯಾನೇಜರ್ಗಳು ಈಕ್ವಿಟಿಯಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಇನ್ಕ್ರೀಸ್ ಮಾಡ್ತಾರೆ. ಹಾಗೆ ಈಕ್ವಿಟಿ ಮಾರ್ಕೆಟ್ ನಲ್ಲಿ ಫಾಲ್ ಇದ್ದಾಗ ಅವರು ತಮ್ಮ ಅಲೋಕೇಶನ್ಸ್ ಗಳನ್ನ ಡೆಟ್ ಕ್ಯಾಟಗರಿಯಲ್ಲಿ ಇನ್ಕ್ರೀಸ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ರಿಟರ್ನ್ ಗಳನ್ನ ಪ್ರೊವೈಡ್ ಮಾಡುವಂತಹ ಫಂಡ್ಸ್ ಹೈಬ್ರಿಡ್ ಫಂಡ್ಸ್ ಆಗಿರುತ್ತೆ. ಸೊ ಈಕ್ವಿಟಿ ಮಾರ್ಕೆಟ್ ನಿಂದ ನಾವು ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಟ್ ಫಂಡ್ ಗಳಿಂದ ಅತಿ ಕಡಿಮೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹೈಬ್ರಿಡ್ ಫಂಡ್ಸ್ ಏನಿದೆ ಅದರಿಂದ ನಾವು ಒಂದು ಆವರೇಜ್ ರಿಟರ್ನ್ಸ್ ಅನ್ನ ಮಾರ್ಕೆಟ್ ನಿಂದ ಪಡ್ಕೋಬಹುದು. ಹಾಗೆ ಇಲ್ಲಿ ನಮಗೆ ಈಕ್ವಿಟಿ ಮಾರ್ಕೆಟ್ ನ ಕರೆಕ್ಷನ್ ನ ಭಯ ಕೂಡ ಇರೋದಿಲ್ಲ. ಸೊ ಫಂಡ್ ಮ್ಯಾನೇಜರ್ಗಳು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಈಕ್ವಿಟಿ ಮಾರ್ಕೆಟ್ ಕರೆಕ್ಟ್ ಆಗ್ತಿದೆ ಅಂದಾಗ ಅವರು ಡೆಟ್ ಮತ್ತೆ ಗೋಲ್ಡ್ ನಲ್ಲಿ ತಮ್ಮ ಅಲೋಕೇಶನ್ ಅನ್ನ ಇನ್ಕ್ರೀಸ್ ಮಾಡಿ ನಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೆಟ್ ಫಂಡ್ಸ್ ಮತ್ತೆ ಹೈಬ್ರಿಡ್ ಫಂಡ್ಸ್ ಅಲ್ಲಿ ಬೆಸ್ಟ್ ಫಂಡ್ಸ್ ಯಾವುದು ಅದನ್ನ ತಿಳಿಸ್ಕೊಡ್ತೀನಿ. ಟಿಕರ್ ಟೇಪ್ ಅಪ್ಲಿಕೇಶನ್ ಅಲ್ಲಿ ನಾವು ಸ್ಟಾಕ್ ಗಳ ಜೊತೆಯಲ್ಲಿ ಮ್ಯೂಚುವಲ್ ಫಂಡ್ ಗಳನ್ನ ಕೂಡ ಸ್ಕ್ರೀನ್ ಮಾಡಬಹುದಾಗುತ್ತೆ. ಮ್ಯೂಚುವಲ್ ಫಂಡ್ ಸ್ಕ್ರೀನರ್ ನ ಆಪ್ಷನ್ ಏನ್ ಅವೈಲೇಬಲ್ ಇದೆ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಮಗೆ ಓವರ್ ಆಲ್ ಎಲ್ಲಾ ಫಂಡ್ ಗಳ ಲಿಸ್ಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಡೆಟ್ ಫಂಡ್ ಗಳನ್ನ ನಾವು ಸ್ಕ್ರೀನ್ ಮಾಡೋಣ. ಡೆಟ್ ನ ಆಪ್ಷನ್ ನಿಮಗೆ ಕ್ಯಾಟಗರಿಯಲ್ಲಿ ಏನು ಅವೈಲೇಬಲ್ ಇದೆ, ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಡೆಟ್ ಫಂಡ್ ಗಳು ಇಲ್ಲಿ ಲಿಸ್ಟ್ ಆಗುತ್ತೆ. ಸೊ ಟೋಟಲ್ ಆಗಿ 496 ರಿಸಲ್ಟ್ಸ್ ಈಗ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪ್ಲಾನ್ ಅನ್ನುವಂತ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ಗ್ರೋತ್ ಮತ್ತೆ IDCW ಅನ್ನುವಂತ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಗ್ರೋತ್ ಅಂದಾಗ ನಿಮ್ಗೇನು ಡಿವಿಡೆಂಡ್ಸ್ ಕ್ರೆಡಿಟ್ ಆಗುತ್ತೆ. ಅಕಸ್ಮಾತ್ ಈ ಫಂಡ್ ಗಳು ಡಿವಿಡೆಂಡ್ಸ್ ಗಳನ್ನ ಕ್ರೆಡಿಟ್ ಮಾಡಿದ್ರೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗೋದಿಲ್ಲ. ಮತ್ತೆ ಆ ಮ್ಯೂಚುವಲ್ ಫಂಡ್ ಗಳು ಅದನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅದರಿಂದ ನಿಮ್ಮ ಗ್ರೋತ್ ಕೂಡ ಚೆನ್ನಾಗಿ ಆಗುತ್ತೆ. IDCW ಅಂದಾಗ ಡಿವಿಡೆಂಡ್ ಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ರೆಗ್ಯುಲರ್ ಆಗಿ ಕ್ರೆಡಿಟ್ ಆಗ್ತಿರುತ್ತೆ. ಇದು ಯೂಶಲಿ ಈಕ್ವಿಟಿ ಫಂಡ್ ಗಳಲ್ಲಿ ಕನ್ಸಿಡರ್ ಆಗುವಂತ ಒಂದು ಪ್ಲಾನ್ಸ್ ಆಗಿರುತ್ತೆ. ಸೊ ನೀವು ಇಲ್ಲಿ ಗ್ರೋತ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೇನೆ AUM ಸೈಜ್ ಏನಿದೆ ಅಲ್ಲೂ ಕೂಡ ನೀವು ಫಿಲ್ಟರ್ ಅನ್ನ ಬಳಸ್ಕೋಬಹುದು. ಮಿನಿಮಮ್ ಯಾವುದೇ ಒಂದು ಫಂಡ್ ನ AUM ಸೈಜ್ 2000 ಕೋಟಿಗೂ ಮೇಲೆ ಇದ್ದಾಗ ಅದರಲ್ಲಿ ಇನ್ವೆಸ್ಟರ್ಸ್ ಗಳು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಿ ಆ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಈಗ ನಿಮಗೆ ಟೋಟಲ್ 131 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಈ ಫಂಡ್ ಗಳು ಎಷ್ಟು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ 3 ವರ್ಷದ CAGR ಏನಿದೆ ಅದನ್ನ ನಾವು ಅಟ್ಲೀಸ್ಟ್ 4% ಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಆಗ ನಮಗೆ ಒಳ್ಳೆ ಒಂದು ರಿಟರ್ನ್ಸ್ ಜನರೇಟ್ ಮಾಡಿ ಕೊಟ್ಟಿರುವಂತ ಫಂಡ್ ಗಳು ಲಿಸ್ಟ್ ಆಗುತ್ತೆ. ಸೊ ಈಗ ನಿಮಗೆ ಟೋಟಲ್ ಆಗಿ 104 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಡೆಟ್ ಫಂಡ್ಸ್ ಅಂದಾಗ ನಿಮಗೆ 4ರಿಂದ 6% ಅಷ್ಟು ರಿಟರ್ನ್ಸ್ ಅನ್ನ ಮಾತ್ರ ಫಂಡ್ ಗಳು ಜನರೇಟ್ ಮಾಡಿ ಕೊಡುತ್ತೆ. ಅದರಿಂದ ನಮಗೆ 4ರಿಂದ 6% ನ ರಿಟರ್ನ್ಸ್ ಅಂದಾಗ ಒಳ್ಳೆ ಒಂದು ರಿಟರ್ನ್ ಆಗಿ ಕನ್ಸಿಡರ್ ಆಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎಕ್ಸ್ಪೆನ್ಸ್ ರೇಷಿಯೋ. ನಾವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಾಗ ಎಷ್ಟು ಚಾರ್ಜ್ ಗಳನ್ನ ಪೇ ಮಾಡ್ತೀವಿ ಅದನ್ನ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ಪೆನ್ಸ್ ರೇಷಿಯೋನ ನಾವು ಸೆಪರೇಟ್ ಆಗಿ ಫಂಡ್ ಹೌಸಸ್ ಗಳಿಗೆ ಪೇ ಮಾಡೋದಿಲ್ಲ. ನಾವೇನು ಫಂಡ್ ಗಳನ್ನ ಬೈ ಮಾಡ್ಕೊಂಡಿರ್ತೀವಿ ಅದರ NAV ಅಲ್ಲೇ ಅದು ಡಿಡಕ್ಟ್ ಆಗ್ತಾ ಹೋಗ್ತಿರುತ್ತೆ. ಡೆಟ್ ಫಂಡ್ ಗಳಲ್ಲಿ ಯೂಶಲಿ 0.5 ರಿಂದ 0.6 ಎಕ್ಸ್ಪೆನ್ಸ್ ರೇಷಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ರೀತಿಯ ಫಂಡ್ ಗಳನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಈಗ ನಮಗೆ ಟೋಟಲ್ ಆಗಿ 93 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಇದನ್ನು ನೀವು ಬೇಕಾದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಬಹುದು. ಅಂದ್ರೆ ಒಳ್ಳೆ ಒಂದು ಫಂಡ್ ಹೆಚ್ಚಿನ ಒಂದು ಎಕ್ಸ್ಪೆನ್ಸ್ ರೇಷಿಯೋ ಅವೈಲೇಬಲ್ ಇದೆ ಅಂದ್ರೆ ಅದನ್ನ ಕೂಡ ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. 0.8 ಎಕ್ಸ್ಪೆನ್ಸ್ ರೇಷಿಯೋನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಈಗ ನಿಮಗೆ ಟೋಟಲ್ ಆಗಿ 100 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಲ್ಲಿ ನಿಮಗೆ ಡೆಟ್ ಫಂಡ್ಸ್ ಅಂತ ಬಂದಾಗ ಲಿಕ್ವಿಡ್ ಫಂಡ್ಸ್ ಅವೈಲೇಬಲ್ ಇರುತ್ತೆ, ಕಾರ್ಪೊರೇಟ್ ಬಾಂಡ್ ಫಂಡ್ ಗಳು ಅವೈಲೇಬಲ್ ಇರುತ್ತೆ, ಹಾಗೆ ಫ್ಲೋಟಿಂಗ್ ರೇಟ್ ನ ಡೆಟ್ ಫಂಡ್ ಗಳು ಅವೈಲೇಬಲ್ ಇರುತ್ತೆ, ಶಾರ್ಟ್ ಟರ್ಮ್ ಫಂಡ್, ಓವರ್ ನೈಟ್ ಫಂಡ್, ಈ ರೀತಿಯಲ್ಲಿ ಬೇರೆ ಬೇರೆ ಡ್ಯೂರೇಷನ್ ನ ಫಂಡ್ ಗಳು ಅವೈಲೇಬಲ್ ಇರುತ್ತೆ. ಸೊ ನನಗೆ ಲಿಕ್ವಿಡ್ ಫಂಡ್ ಗಳು, ಶಾರ್ಟ್ ಟರ್ಮ್ ಫಂಡ್ ಗಳು ಬೇಡ, ನಾನು ಕಾರ್ಪೊರೇಟ್ ಬಾಂಡ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂದಾಗ ಜಸ್ಟ್ ನಿಮ್ಗೆ ಇಲ್ಲಿ ಆಪ್ಷನ್ ಅವೈಲೇಬಲ್ ಇರುತ್ತೆ. ಡೆಟ್ ಕ್ಯಾಟಗರಿಯಲ್ಲಿ 19 ಕ್ಯಾಟಗರಿಯ ಫಂಡ್ ಗಳು ಅವೈಲೇಬಲ್ ಇರುತ್ತೆ. ಜಸ್ಟ್ ಇಲ್ಲಿ ಅನ್ಸೆಲೆಕ್ಟ್ ಮಾಡಿ ಡೆಟ್ ಅನ್ನ. ಸೊ ನಿಮ್ಗೆ ಯಾವ ಒಂದು ಕ್ಯಾಟಗರಿ ಬೇಕು ಆ ಒಂದು ಕ್ಯಾಟಗರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ನೀವು ಬಾಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಿದ್ರೆ ಡೈನಮಿಕ್ ಬಾಂಡ್ ಫಂಡ್ ನ ಆಪ್ಷನ್ ಅವೈಲೇಬಲ್ ಇದೆ. ಹಾಗೆ ಕಾರ್ಪೊರೇಟ್ ಬಾಂಡ್ ಫಂಡ್ ನ ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ನಿಮಗೆ ಮೇಜರ್ ಆಗಿ ಕಾರ್ಪೊರೇಟ್ ಬಾಂಡ್ ಫಂಡ್ ಗಳಲ್ಲಿ ಹೆಚ್ಚಿನ ಒಂದು ರಿಟರ್ನ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ HDFC ಕಾರ್ಪೊರೇಟ್ ಬಾಂಡ್ ಫಂಡ್ ಹೆಚ್ಚಿನ ಒಂದು AUM ಸೈಜ್ ಅನ್ನ ಹೊಂದಿದೆ. ಹಾಗೆ 6.48% ಅಷ್ಟು ರಿಟರ್ನ್ ಅನ್ನು ಅದು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಹೆಚ್ಚಿನ ಒಂದು ರಿಟರ್ನ್ಸ್ ಜನರೇಟ್ ಆಗಿರುವಂತಹ ಬಾಂಡ್ ಫಂಡ್ ಯಾವ್ದು ಅಂತ ನೀವು ನೋಡ್ಬೇಕಂದ್ರೆ ಸೊ ಅದನ್ನ ಕೂಡ ನೀವು ಸಾಲ್ಟ್ ಮಾಡ್ಕೋಬಹುದಾಗುತ್ತೆ.
ಸೊ ಐಸಿಐಸಿಐ ಪ್ರುಡೆನ್ಷಿಯಲ್ ಆಲ್ ಸೀಸನ್ಸ್ ಬಾಂಡ್ ಫಂಡ್ ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. 6,000 AUM ಸೈಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಅಬ್ಸರ್ವ್ ಮಾಡಿದಾಗ 0.6 ಎಕ್ಸ್ಪೆನ್ಸ್ ರೇಷಿಯೋ ನೋಡೋದಕ್ಕೆ ಸಿಗ್ತದೆ. ಹಾಗೆ ಆಕ್ಸಿಸ್ ಕಾರ್ಪೊರೇಟ್ ಡೆಟ್ ಫಂಡ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. 6.91% ರಿಟರ್ನ್ ಅನ್ನು ಇದು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ 0.2 ಎಕ್ಸ್ಪೆನ್ಸ್ ರೇಷಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಜಸ್ಟ್ ಆ ಒಂದು ಫಂಡ್ ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದರ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಕೂಡ ನೀವು ನೋಡಬಹುದಾಗುತ್ತೆ. ಸೊ ಆಕ್ಸಿಸ್ ಕಾರ್ಪೊರೇಟ್ ಡೆಟ್ ಫಂಡ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪೋರ್ಟ್ಫೋಲಿಯೋ ಸೆಕ್ಷನ್ ಗೆ ಹೋದಾಗ ಕಂಪ್ಲೀಟ್ ಪೋರ್ಟ್ಫೋಲಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇವರು ಗವರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ 22% ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಪಬ್ಲಿಕ್ ಬ್ಯಾಂಕ್ ಗಳಲ್ಲಿ 21% ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪ್ರತಿಯೊಂದು ಕ್ವಾರ್ಟರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಲ್ಲಿ ಚೇಂಜ್ ಆಗ್ತಿದೆ ಅದನ್ನ ಕೂಡ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದಾಗುತ್ತೆ. ಸೊ ಈಗ ಸ್ಪೆಸಿಫಿಕ್ ಕಾರ್ಪೊರೇಟ್ ಬಾಂಡ್ ಫಂಡ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಐಸಿಐಸಿಐ ಪ್ರುಡೆನ್ಷಿಯಲ್ ಕಾರ್ಪೊರೇಟ್ ಬಾಂಡ್ ಫಂಡ್ ಏನಿದೆ ಅದರ ಪೋರ್ಟ್ಫೋಲಿಯೋನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೂ ಕೂಡ ಅಷ್ಟೇ, ನೀವು ಪೋರ್ಟ್ಫೋಲಿಯೋ ಸೆಕ್ಷನ್ ಗೆ ಹೋದಾಗ ನಿಮಗೆ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಅವೈಲೇಬಲ್ ಇರುತ್ತೆ. ಐಸಿಐಸಿಐ ಪ್ರುಡೆನ್ಷಿಯಲ್ ಕಾರ್ಪೊರೇಟ್ ಬಾಂಡ್ ಫಂಡ್ ಕಾರ್ಪೊರೇಟ್ ಡೆಟ್ ನಲ್ಲಿ 67% ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ 26% ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕ್ಯಾಶ್ ನಲ್ಲೂ ಕೂಡ 6% ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡ್ತಿರೋದು ಕಾಣಿಸ್ತದೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲಾ ಇನ್ವೆಸ್ಟ್ಮೆಂಟ್ ಏನಿದೆ ಕಂಪನಿಗಳ ಬಾಂಡ್ ಗಳ ಮೇಲೆ ಆಗಿರುತ್ತೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಜಿಸೆಕ್ ನಲ್ಲಿ 26% ಇನ್ವೆಸ್ಟ್ಮೆಂಟ್ ಇದೆ, ಅಂದ್ರೆ ಗವರ್ಮೆಂಟ್ ನ ಸೆಕ್ಯೂರಿಟಿ ಬಾಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಹಾಗೆ ಬೇರೆ ಬೇರೆ ಕಂಪನಿಗಳ ಬಾಂಡ್ ಗಳಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಪಬ್ಲಿಕ್ ಬ್ಯಾಂಕ್ ಗಳ ಅಂದ್ರೆ PSU ಬ್ಯಾಂಕ್ ಗಳ ಬಾಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಫೈನಾನ್ಸ್ ಕಂಪನಿಗಳು ಏನು ಕಾರ್ಪೊರೇಟ್ ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾರೆ ಅದರಲ್ಲಿ 16% ಅಲೋಕೇಶನ್ ಇದೆ. ಹಾಗೆ ಹೋಮ್ ಫಿನಾನ್ಸಿಂಗ್ ಕಂಪನಿಗಳು HDFC ಆಗಿರ್ಬೋದು, ಆವಾಸ್ ಈ ರೀತಿಯ ಕಂಪನಿಗಳು ಏನು ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾರೆ ಅದರಲ್ಲಿ 10% ಅಲೋಕೇಶನ್ ಇದೆ. ಹಾಗೆ ಆಯಿಲ್ ಅಂಡ್ ಗ್ಯಾಸ್ ಕಂಪನಿಗಳು ರಿಲಯನ್ಸ್ ಆಗಿರ್ಬೋದು, ONGC ಆಗಿರ್ಬೋದು ಇವರೆಲ್ಲ ಏನು ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾರೆ ಅದರಲ್ಲೂ ಕೂಡ 9% ಅಲೋಕೇಶನ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮಿಕ್ಕ ಕಂಪನಿಗಳು ಅಂದ್ರೆ ಮಿಕ್ಕ ಕ್ಯಾಟಗರಿಯ ಕಂಪನಿಗಳು ಏನೆಲ್ಲ ಬಾಂಡ್ ಗಳನ್ನ ಇಶ್ಯೂ ಮಾಡಿರ್ತಾರೆ ಸೊ ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಕನ್ಸ್ಟ್ರಕ್ಷನ್ ಅಂಡ್ ಇಂಜಿನಿಯರಿಂಗ್, ಟೆಲಿಕಾಂ, ಲಾಜಿಸ್ಟಿಕ್, ಪವರ್ ಜನರೇಷನ್ ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಸೆಕ್ಟರ್ ನ ಕಂಪನಿಗಳ ಬಾಂಡ್ ಗಳಲ್ಲಿ ಐಸಿಐಸಿಐ ಪ್ರುಡೆನ್ಷಿಯಲ್ ಕಾರ್ಪೊರೇಟ್ ಬಾಂಡ್ ಫಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನಾವು ಡೈರೆಕ್ಟ್ ಆಗಿ ಒಂದು ಕಂಪನಿಯ ಬಾಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲು ಸೊ ಈ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಗಳಲ್ಲಿ ಆ ಬಾಂಡ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಇಲ್ಲಿ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಏನಕ್ಕೆ ನೀವು ಒಂದೇ ಒಂದು ಕಂಪನಿಯ ಬಾಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ, ಮಲ್ಟಿಪಲ್ ಕಂಪನಿಗಳ ಬಾಂಡ್ ನಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಿರ್ತೀರಾ. ಅಂದ್ರೆ ನೀವು ಮಿನಿಮಮ್ 500 ರೂಪಾಯಿಂದ SIP ಅನ್ನ ಕೂಡ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನೀವು ರಿಟರ್ನ್ ಅನ್ನ ಕೂಡ ಅಬ್ಸರ್ವ್ ಮಾಡಬಹುದು. 6-7% ರಿಟರ್ನ್ ಅನ್ನ ಈ ಬಾಂಡ್ ಫಂಡ್ ಗಳು ಜನರೇಟ್ ಮಾಡಿ ಕೊಡ್ತಿದೆ. ಯೂಶಲಿ ಇಂಟ್ರೆಸ್ಟ್ ರೇಟ್ ಕೂಡ ನಮಗೆ 7-8% ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ. ಅದರಿಂದ ಈ ರೀತಿಯ ಕಾರ್ಪೊರೇಟ್ ಬಾಂಡ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ ಈ ರೀತಿಯಲ್ಲಿ ನೀವು ಟಿಕರ್ ಟೈಪ್ ಆಪ್ ನಲ್ಲಿ ಕಂಪ್ಲೀಟ್ ಫಿಲ್ಟರ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನಿಮಗೆ ಬೇರೆ ರೀತಿಯ ಫಿಲ್ಟರ್ ಗಳು ಕೂಡ ಅವೈಲೇಬಲ್ ಇದೆ. ಸೊ ರಿಸ್ಕ್ ಎಪಟೈಟ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಕೂಡ ನೀವು ಬಾಂಡ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಪೋರ್ಟ್ಫೋಲಿಯೋ ಕನ್ಸಂಪ್ಷನ್ಸ್ ಅಂದ್ರೆ ಇಲ್ಲಿ ಕಾರ್ಪೊರೇಟ್ ಬಾಂಡ್ ಫಂಡ್ ಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಗವರ್ಮೆಂಟ್ ಫಂಡ್ ಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಆ ಎಲ್ಲಾ ಫಿಲ್ಟರ್ ಗಳನ್ನ ಕೂಡ ಹಾಕಿ ನೀವು ಬೆಸ್ಟ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಲಿಸ್ಟ್ ನಲ್ಲಿ ನಿಮಗೆ ಆಕ್ಸಿಸ್ ಕಾರ್ಪೊರೇಟ್ ಡೆಟ್ ಫಂಡ್ ಆಗಿರ್ಬೋದು, ಐಸಿಐಸಿಐ ಪ್ರುಡೆನ್ಷಿಯಲ್ ಕಾರ್ಪೊರೇಟ್ ಬಾಂಡ್ ಫಂಡ್, HDFC ಕಾರ್ಪೊರೇಟ್ ಬಾಂಡ್ ಫಂಡ್ ಎಲ್ಲ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋನ ಕೂಡ ಚಾರ್ಜ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಕಾರ್ಪೊರೇಟ್ ಬಾಂಡ್ ಫಂಡ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಹಾಗೆ ನೆಕ್ಸ್ಟ್ ಕ್ಯಾಟಗರಿ ಹೈಬ್ರಿಡ್ ಫಂಡ್ಗಳು. ಹೈಬ್ರಿಡ್ ಫಂಡ್ಸ್ ಅಂದ್ರೆ ಏನು ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಇವರು ಈಕ್ವಿಟಿಯಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ, ಡೆಟ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಬೆಸ್ಟ್ ಫಂಡ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ತಾ ಹೋಗಬಹುದಾಗುತ್ತೆ. ಸೊ ಇಲ್ಲಿ ನಾನು ಎಕ್ಸ್ಪೆನ್ಸ್ ರೇಷಿಯೋನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಗಳು ಹೆಚ್ಚಿನ ಒಂದು ಎಕ್ಸ್ಪೆನ್ಸ್ ರೇಟ್ ಅನ್ನ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಅವರು ತಮ್ಮ ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದರಲ್ಲಿ ಹೆಚ್ಚಿನ ಒಂದು ರಿಸರ್ಚ್ ಆಗುತ್ತೆ. ಅದರಿಂದ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ನಮಗೆ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಹಾಗೆ ನೀವು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಗಳ ರಿಟರ್ನ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಈ ಫಂಡ್ ಗಳು ಜನರೇಟ್ ಮಾಡಿ ಕೊಟ್ಟಿದ್ದಾವೆ. ಹಾಗೆ ಎಕ್ಸ್ಪೆನ್ಸ್ ರೇಷಿಯೋಸ್ ನಮಗೆ 0.8 ರಿಂದ 1.2 ವರೆಗೂ ನೋಡೋದಕ್ಕೆ ಸಿಗುತ್ತೆ. SBI ಈಕ್ವಿಟಿ ಹೈಬ್ರಿಡ್ ಫಂಡ್, HDFC ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಈ ಎಲ್ಲ ಫಂಡ್ ಗಳು ಕಳೆದ 3 ವರ್ಷಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ಪರ್ಟಿಕ್ಯುಲರ್ ಫಂಡ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಜಸ್ಟ್ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫಂಡ್ ನ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಜಸ್ಟ್ ಪೋರ್ಟ್ಫೋಲಿಯೋ ಸೆಕ್ಷನ್ ಗೆ ಹೋಗ್ಬೇಕಾಗುತ್ತೆ. HDFC ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಈಕ್ವಿಟಿಯಲ್ಲಿ ಈಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 68% ಇನ್ವೆಸ್ಟ್ಮೆಂಟ್ ಈಕ್ವಿಟಿಗಳಲ್ಲಿ ಕಾಣಿಸ್ತದೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನ್ ಕಂಪನೀಸ್ ಲಿಸ್ಟ್ ಆಗಿದಾವೆ ಅದರಲ್ಲಿ ಇವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಗವರ್ಮೆಂಟ್ ಸೆಕ್ಯೂರಿಟಿಗಳಲ್ಲಿ 17% ಇನ್ವೆಸ್ಟ್ಮೆಂಟ್ ಇದೆ. ಕಾರ್ಪೊರೇಟ್ ಬಾಂಡ್ ಗಳಲ್ಲಿ 5% ಇನ್ವೆಸ್ಟ್ಮೆಂಟ್ ಅನ್ನ ಮಾತ್ರ ಈ ಒಂದು ಫಂಡ್ ಮಾಡಿದೆ. ಅಕಸ್ಮಾತ್ ಏನಾದ್ರೂ ಮಾರ್ಕೆಟ್ ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಬರುತ್ತೆ ಅನ್ನುವಂತ ಒಂದು ಅಂದಾಜಾದ್ರೆ ಆಗ ಈ ಫಂಡ್ ಮ್ಯಾನೇಜರ್ ಈಕ್ವಿಟಿಯಲ್ಲಿ ತಮ್ಮ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಅದನ್ನ ಅವರು ಕಾರ್ಪೊರೇಟ್ ಡೆಟ್ ಫಂಡ್ ಗಳಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ.
ಹಾಗೆ ನೀವು ಪ್ರತಿಯೊಂದು ಕ್ವಾರ್ಟರ್ ನಲ್ಲಿ ಯಾವ ರೀತಿಯ ಅಲೋಕೇಶನ್ ಚೇಂಜಸ್ ಆಗುತ್ತೆ ಅದನ್ನ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಆಲ್ರೆಡಿ ಡೆಟ್ ಫಂಡ್ ಗಳಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಆ ಎಲ್ಲಾ ಡೀಟೇಲ್ಸ್ ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಯಾವೆಲ್ಲ ಕಂಪನಿಗಳಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ICICI ಬ್ಯಾಂಕ್ ಈ ರೀತಿಯ ಟಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಡೆಟ್ ಕ್ಯಾಟಗರಿಯಲ್ಲಿ ಎಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾದ ಸೆಕ್ಯೂರಿಟಿಗಳಲ್ಲಿ ಇವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ HDFC ಲಿಮಿಟೆಡ್, ICICI ಬ್ಯಾಂಕ್ ನ ಕಾರ್ಪೊರೇಟ್ ಫಂಡ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಲ್ಲಿ ನಿಮಗೆ ಕ್ರಿಸಿಲ್ ನ ರೇಟಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ರೇಟಿಂಗ್ ಏಜೆನ್ಸಿಗಳು ಇನ್ನು ಆ ಬಾಂಡ್ ಗಳಿಗೆ ರೇಟಿಂಗ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಕೂಡ ಇಲ್ಲಿ ನೀವು ನೋಡಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋ ಸೆಕ್ಷನ್ ಗೆ ಬಂದು ಆ ಒಂದು ಫಂಡ್ ಯಾವೆಲ್ಲ ಕ್ಯಾಟಗರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ, ಈಕ್ವಿಟಿಯಲ್ಲಿ ಯಾವೆಲ್ಲ ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನೀವು ನೋಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಪ್ಲಾನ್ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನಿಮಗೆ ಬಹಳಷ್ಟು ಫಿಲ್ಟರ್ ಗಳು ಅವೈಲೇಬಲ್ ಇರುತ್ತೆ. ಆ ಫಿಲ್ಟರ್ ಗಳನ್ನ ಅಪ್ಲೈ ಮಾಡ್ಕೊಂಡು ನೀವು ಕ್ಯಾಟಗರಿ ವೈಸ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗಬಹುದಾಗುತ್ತೆ. ಹಾಗೆ ಹೈಬ್ರಿಡ್ ಕ್ಯಾಟಗರಿಯಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ HDFC ಬ್ಯಾಲೆನ್ಸ್ ಫಂಡ್ ಹಾಗೆ SBI ಈಕ್ವಿಟಿ ಹೈಬ್ರಿಡ್ ಫಂಡ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ನೀವು ಎಕ್ಸ್ಪೆನ್ಸ್ ರೇಷಿಯೋ ವೈಸ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಇಲ್ಲಿ ಕೂಡ ನೀವು ಸಾರ್ಟಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಸೊ HDFC ಹೈಬ್ರಿಡ್ ಡೆಟ್ ಫಂಡ್ ಹೆಚ್ಚಿನ ಒಂದು ಎಕ್ಸ್ಪೆನ್ಸ್ ರೇಷಿಯೋನ ಚಾರ್ಜ್ ಮಾಡ್ತಾರೆ. ಜಸ್ಟ್ ಇನ್ನೊಂದು ಬಾರಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅತಿ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋನ ಚಾರ್ಜ್ ಮಾಡುವಂತಹ ಫಂಡ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅತಿ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋನ ಚಾರ್ಜ್ ಮಾಡ್ತಿರುವಂತಹ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ನಿಪಾನ್ ಇಂಡಿಯಾದ ಆರ್ಬಿಟ್ರೇಜ್ ಫಂಡ್ ಆಗಿರುತ್ತೆ. ಬಟ್ ಇಲ್ಲಿ ರಿಟರ್ನ್ಸ್ ಅನ್ನು ಅಬ್ಸರ್ವ್ ಮಾಡಿ ಕೇವಲ 5% ರಿಟರ್ನ್ ಮಾತ್ರ ಜನರೇಟ್ ಆಗಿದೆ. ಬಟ್ ಟಾಟಾದ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಏನಿದೆ 13% ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೇನೆ ಎಕ್ಸ್ಪೆನ್ಸ್ ರೇಷಿಯೋ ನಮಗೆ ಕೇವಲ 0.28 ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಫಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಇದನ್ನ ನಾವು ಕನ್ಸಿಡರ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಬಟ್ ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಪೋರ್ಟ್ಫೋಲಿಯೋನ ನಾವು ನೋಡಿ ಆಮೇಲೆ ನಮ್ಮ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಫಿಲ್ಟರ್ ಸೆಕ್ಷನ್ ಅಲ್ಲಿ ಕೆಲವೊಂದಿಷ್ಟು ಪ್ರೋ ಫೀಚರ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಸೊ ಆ ಪ್ರೋ ಫೀಚರ್ಸ್ ಗಳನ್ನ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಟಿಕರ್ ಟೇಪ್ ನ ಪ್ರೋ ಸಬ್ಸ್ಕ್ರಿಪ್ಷನ್ ಅನ್ನ ಪಡ್ಕೋಬೇಕಾಗುತ್ತೆ. ಕನ್ನಡ 20 ಈ ಒಂದು ಕೂಪನ್ ಕೋಡ್ ಅನ್ನ ಬಳಸ್ಕೊಂಡ್ರೆ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಹಾಗೆ ಕೂಪನ್ ಕೋಡ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ.